ಸ್ಯಾಂಡಲ್ವುಡ್ನ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಿರುತೆರೆಯ ಸ್ಟಾರ್ ಆಂಕರ್ ಅನುಶ್ರೀ ಅವರ ಮದುವೆಯ ಬಳಿಕ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆಯ ಸುದ್ದಿ ಈಗ ಸದ್ದು ಮಾಡ್ತಾ ಇದೆ. ಮೈಸೂರು ಮೂಲದ ಉದ್ಯಮಿ ಪಾವನ ಅನ್ನುವವರ ಕೈ ಹಿಡಿಯಲಿದ್ದಾರೆ ನಟ ಚಿಕ್ಕಣ್ಣ. ಮೈಸೂರಿನಲ್ಲಿ ಉದ್ಯಮಿಯಾಗಿದ್ದಾರೆ ಪಾವನ. ಅವರ ಜೊತೆಗೆ ನಟ ಚಿಕ್ಕಣ್ಣ ಅವರ ಮದುವೆ ಫಿಕ್ಸ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೂ ನಿಶ್ಚಿತಾರ್ಥ ಆಗಿಲ್ಲ. ಶೀಘ್ರದಲ್ಲೇ ಮದುವೆ ಹಾಗೆ ನಿಶ್ಚಿತಾರ್ಥದ ದಿನಾಂಕಗಳೆಲ್ಲವೂ ಕೂಡ ನಿಗದಿಯಾಗುವ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ದಿಲ್ಲದೆ ಹಸೆಮಣಿಯನ್ನ ಏರುವುದಕ್ಕೆ ಸ್ಯಾಂಡಲ್ವುಡ್ನ ಸ್ಟಾರ್ ಹಾಸ್ಯ ನಟ ಚಿಕ್ಕಣ್ಣ ಸಿದ್ಧರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಅನ್ನುವರ ಜೊತೆ ಹಸೆಮಣಿಯನ್ನ ಏರಲಿದ್ದಾರೆ ಚಿಕ್ಕಣ್ಣ ಅನ್ನುವಂಥ ಮಾಹಿತಿ. ಅವರಿಬ್ಬರ ಫೋಟೋನ ಗಮನಿಸ್ತಾ ಇದ್ದೀರಿ. ಚಿಕ್ಕಣ್ಣ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಆಗಾಗ್ಗೆ ಅಭಿಮಾನಿಗಳು ಕೇಳ್ತಾನೆ ಇದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಆಗಾಗ್ಗೆ ಚಿಕ್ಕಣ್ಣ ಮದುವೆ ಆಗೋಗಿದೆಯಂತೆ, ಸೀಕ್ರೆಟ್ ಆಗಿ ಮದುವೆಯಾಗಿದ್ದಾರಂತೆ, ಇಂತಹ ಸುದ್ದಿಗಳು ಎಷ್ಟೋ ಬಾರಿ ಹಬ್ಬಿದ್ದಿದೆ. ಆದ್ರೆ ಈಗ ಅಧಿಕೃತವಾಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ, ಚಿಕ್ಕಣ್ಣ ಅವರ ಮದುವೆ ನಿಶ್ಚಯ ಆಗಿದೆ, ನಿಶ್ಚಿತಾರ್ಥ ಆಗಬೇಕು. ಈಗಾಗಲೇ ಎರಡೂ ಕುಟುಂಬಗಳು ಹೂ ಮುಡಿಸುವಂತಹ ಶಾಸ್ತ್ರವನ್ನ ನೆರವೇರಿಸಿವೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನಿಶ್ಚಿತಾರ್ಥ ಹಾಗೆ ಮದುವೆ ದಿನಾಂಕ ಮುಂದಿನ ವಾರದಲ್ಲಿ ನಿಗದಿಯಾಗುವಂತಹ ಸಾಧ್ಯತೆ ಇದೆಯಂತೆ. ನಟ ಚಿಕ್ಕಣ್ಣ ಅವರು ಮದುವೆಯಾಗ್ತಾ ಇರುವಂತಹ ಯುವತಿಯ ಹೆಸರು ಪಾವನ. ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಮೈಸೂರು ಮೂಲದ ಉದ್ಯಮಿ ಈಕೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ನಿವಾಸಿ ಇವರು ಅನ್ನುವಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕಣ್ಣ ಅವರ ಮದುವೆ ಸುದ್ದಿ ಎಷ್ಟೋ ಬಾರಿ ಸದ್ದಾಗಿದ್ದಿದೆ. ಈಗ ಅಧಿಕೃತವಾಗಿ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂತಹ ಮಾಹಿತಿ, ಉದ್ಯಮಿ ಪಾವನ ಅವರ ಕೈ ಹಿಡಿಯಲಿದ್ದಾರೆ ಚಿಕ್ಕಣ್ಣ ಅಂತ ಹೇಳಿ. ಏನ್ ಮಾಹಿತಿ ಸಿಗ್ತಾ ಇದೆ ಇವರಿಬ್ಬರ ಮದುವೆ ನಿಶ್ಚಿತಾರ್ಥ ಎರಡೂ ಕುಟುಂಬಗಳ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ? ಖಂಡಿತವಿದೆ. ಯಾಕಂದ್ರೆ ಕಳೆದ ಒಂದೆರಡು ವರ್ಷಗಳಿಂದ ಚಿಕ್ಕಣ್ಣವರ ಮದುವೆ ವಿಚಾರಗಳು ಸಾಕಷ್ಟು ಅಂತಕ್ಕಂಥ ವಿಚಾರಗಳು ಹರಿದಾಡ್ತಾ ಇತ್ತು. ಸೊ ಈಗ ಅನುಶ್ರೀ ಅವರ ಮದುವೆ ಸಂಭ್ರಮ ಆದ ನಂತರದಲ್ಲಿ ಮತ್ತೊಂದು ಮದುವೆ ಸಂಭ್ರಮ ಸ್ಯಾಂಡಲ್ವುಡ್ನಲ್ಲಿ ಕಳೆಗಟ್ಟುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಚಿಕ್ಕಣ್ಣವರು ಅಂತ ಬಂದಾಗ ಅಂದ್ರೆ ಬ್ಯಾಚುಲರ್ ಅಂತ ಬಂದಾಗ ಆ ಲಿಸ್ಟಲ್ಲಿ ಕೂಡ ಚಿಕ್ಕಣ್ಣವರು ಕೂಡ ಇದ್ರು. ಸೊ ಈಗ ಖುಷಿ ವಿಚಾರ ಹೊರಬಂದಿದೆ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಜೊತೆಗೆ ಚಿಕ್ಕಣ್ಣವರು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಅವರ ಮದುವೆ ಆಗ್ತಿರುವಂಥ ವಿಚಾರ, ಪಾವನ ಅಂತ ಏನಿದ್ದಾರೆ ಅವರು ಮದುವೆ ಆಗ್ತಿರುವಂಥ ಹುಡುಗಿ ವಿಚಾರವಾಗಿ ಅವರು ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅವರು ಮೈಸೂರು ಮೂಲದ ಮಹದೇವಪುರ ಅನ್ನೋ ಗ್ರಾಮದ ಹುಡುಗಿಯಾಗಿದ್ದು ಅವರು ಒಂದು ಉದ್ಯಮಿಯಾಗಿ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಡಿಕಂಪೋಸ್ ಆಗುವಂತ ಒಂದು ಪ್ಲಾಸ್ಟಿಕ್ ಏನಿದೆ ಆ ಥರದೊಂದು ತಯಾರಿಕಾ ಕಂಪನಿನಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅವರನ್ನ ಕೈ ಹಿಡಿತಾ ಇದ್ದಾರೆ. ಜೊತೆಗೆ ಏನಂದ್ರೆ ಈಗಷ್ಟೇ ಅಂದ್ರೆ ಇತ್ತೀಚೆಗಷ್ಟೇ ಅವರ ಮನೆಗೆ ಭೇಟಿ ನೀಡುವಂತ ಒಂದು ಕಾರ್ಯಕ್ರಮ ನಡೆದಿತ್ತು, ಹೂ ಮೂಡಿಸುವಂತ ಕಾರ್ಯಕ್ರಮ. ಇನ್ನು ನಿಶ್ಚಿತಾರ್ಥ ಆಗಿಲ್ಲ. ಇಷ್ಟರಲ್ಲೇ ನಿಶ್ಚಿತಾರ್ಥ ನಂತರದಲ್ಲಿ ಮದುವೆ ದಿನಾಂಕವನ್ನ ಇಷ್ಟರಲ್ಲೇ ನಿಗದಿಪಡಿಸಲಿದ್ದಾರೆ. ವಿದ್ಯಾ. ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.